ಪಡವಲಕಾಯಲ್ಲಿ ಕೂಟ್ ಮಾಡೋದು ತೋರಿಸ್ಕೊಡ್ತೀನಿ. ದೋಸೆ, ಚಪಾತಿ, ಮುದ್ದೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ನಾನಿಲ್ಲಿ ಒಂದು ಸಣ್ಣ ಸೈಜ್ ಪಡವಲಕಾಯಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡೋದು ತೋರಿಸ್ಕೊಡ್ತೀನಿ. ಸ್ಕ್ರೇಪರಲ್ಲಿ ಹೀಗೆ ತೆಗಿಯೋಕ್ಕೆ ಆಗೋದಿಲ್ಲ. ಒಂಚೂರು ಉಪ್ಪು ಹಾಕ್ಕೊಂಡು ಹೀಗೆ ಮೇಲೆ ಇದನ್ನು ಹೀಗೆ ಹಾಕಿ ಹೀಗೆ ರಬ್ ಮಾಡಬೇಕು. ರಬ್ ಮಾಡಿದಾಗ ಏನಾಗುತ್ತೆ, ಈ ಮೇಲೆ ಈ ಆ್ಯಶಸ್ ಇರುತ್ತಲ್ಲ, ಇದನ್ನು ಮಾತ್ರ ಹೋದರೆ ಸಾಕು. ಹೀಗೆ ಉಜ್ಜಬೇಕು, ಆವಾಗ ಹೋಗುತ್ತೆ. ನೋಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಹಿಂಗೆ ಮೇಲೆ ಹಿಂಗೆ ಉಜ್ಜಿದ್ರೆ ಸಾಕು. ಇಲ್ಲ ಅಂದರೆ ಈ ಥರ ನೈಫಲ್ಲಿ ಸುಮ್ಮನೆ ಹಿಂಗೆ ಮೇಲೆ ಸ್ಕ್ರೇಪ್ ಮಾಡಬೇಕು. ಆ ಬೆಳ್ಳಗೆ ಏನಿದೆ ಅದನ್ನು ಮಾತ್ರ ಹೋದರೆ ಸಾಕು. ಜಾಸ್ತಿ ಸ್ಕ್ರೇಪ್ ಮಾಡೋಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಈ ಥರ ಆಗಿದ್ರೆ ಸಾಕು. ಉಪ್ಪು ತೊಗೊಂಡು ಹೀಗೆ ಕೈಯಲ್ಲಿ ಹೀಗೆ ಉಜ್ಜಿದ್ರೆ ನೋಡಿ, ಆ ವೈಟೆಲ್ಲ ಹೋಗಿ ಸುಮ್ಮನೆ ಮೇಲೆ ಸ್ಕಿನ್ ಮಾತ್ರ ಈ ಥರ ಪೀಲ್ ಆಫ್ ಆಗುತ್ತೆ. ಹೀಗಾಗಿದ್ರೆ ಸಾಕು. ಎಷ್ಟು ಚೆನ್ನಾಗಾಗಿದೆ. ಈ ಥರ ಉಪ್ಪಲ್ಲಿ ಮೇಲೆ ಈ ಥರ ಉಜ್ಜಿದ್ರೆ ಹೋಗುತ್ತೆ. ಅಥವಾ ಚಾಕು ಸಹಾಯದಿಂದ ಮಾಡಿದ್ರೆ ತೊಳೆದು ಇಟ್ಕೊಳ್ಳಿ. ಕಟ್ ಮಾಡಿ ಒಳಗಡೆ ಇರೋ ತಿರಳೆಲ್ಲ ಇದನ್ನು ತಕ್ಕೋಬೇಕು. ಇದನ್ನು ಡಿಸ್ಕಾರ್ಡ್ ಮಾಡಿ. ಇಷ್ಟು ಸಣ್ಣಕ್ಕಿದ್ರೆ ಸಾಕು. ಈ ಥರ ಹೆಚ್ಚಿಟ್ಕೊಂಡಿರಬೇಕು. ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 2 ಡ್ರಾಪ್ ಎಣ್ಣೆ ಹಾಕ್ಕೊಳ್ಳಿ. ಒಳ ಹಿಡಿಯಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಸಣ್ಣ ಸೈಜ್ ಈರುಳ್ಳಿ, ಇಂಚಷ್ಟು ಚಕ್ಕೆ, 5 ಲವಂಗ ಇದ್ರೆ ಒಂದು 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕೋಬೇಕು. ಹುರ್ಕೊಳ್ಳಿ. ಏನೋ 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಕೊಳ್ಳಿ. ಅವಾಗ ಗಟ್ಟಿನೂ ಕೊಡುತ್ತೆ ಸಾರು. ನೋಡಿ ಈ ಥರ ಹುರ್ಕೋಬೇಕು. ಇಷ್ಟ ಆಗಿದ್ರೆ ಸಾಕು, ತೆಗೆದಿಟ್ಕೊಂಬಿಡಿ. ಅದಕ್ಕೆ ಹಸಿ ತೆಂಗಿನ ತುರಿ ಹಾಕೊಳ್ಳಿ, ಒಂದು 1/2 ಕಪ್ ಅಷ್ಟು. ಬೆಳ್ಳುಳ್ಳಿ, ಈರುಳ್ಳಿ ಹುರಿದಿರೋದನ್ನು ಹಾಕೋಬೇಕು ಎಲ್ಲನೂ. ಅರಿಶಿನದ ಪುಡಿ, 1 ಟೇಬಲ್ ಸ್ಪೂನು ಮರಳೆ ಮಾಡಿರೋಂಥ ಸಾರಿನ ಪುಡಿ. ಸಾರಿನ ಪುಡಿ ಇಲ್ಲ ಅಂದರೆ ಅಚ್ಕಾರದ ಪುಡಿನೂ ಸಹ ಹಾಕೋಬೋದು. ಈ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಅರ್ಧ ಟೊಮ್ಯಾಟೊ, ಹಾಕೊಂಡಿರೋಂಥ ಪಡವಲಕಾಯಿ ಹಾಕೊಳ್ಳಿ. ಅರಿಶಿನದ ಪುಡಿ ಹುರ್ಕೊಳ್ಳಿ. ಇದನ್ನು ಒಂದು 2-3 ನಿಮಿಷ. ಈ ಪಡವಲಕಾಯಿ ಬದಲು ನೀವು ಸೋರೆಕಾಯಿ ಸಾಲು ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿ ಕೊಡುತ್ತೆ ಇದು. ಮಧ್ಯೆ ಮಧ್ಯೆ ಬಾಯಿ ಸಿಕ್ಕಿದ್ರೆ ಇದನ್ನು ಅಷ್ಟೇ ಒಂದು 2-3 ನಿಮಿಷ ಹುಡ್ಸ್ಕೊಳ್ಳಿ. ಬಿಟ್ಕೊಂಡಿರೋ ಖಾರ ಹಾಕಬೇಕು. ಚಪಾತಿಗಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮುದ್ದೆಗೆ ಅನ್ನಕ್ಕಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಾನು ಇವತ್ತು ಚಪಾತಿಗೆ ಮಾಡ್ಕೊತಾ ಇರೋದು. ಸೊ ಮೀಡಿಯಮ್ ಆಗಿ ಗೊಜ್ಜು ಥರ ಕೂಟ್ ಥರ ಮಾಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ಮುದ್ದೆ ಅನ್ನಕ್ಕಂತೂ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಇದು 1 ವಿಸಲ್ ಮಾತ್ರ ಕೊಡಬೇಕು. ತಕ್ಕಷ್ಟು ಉಪ್ಪು, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿರಬೇಕು. ಇಷ್ಟು ಗೊಜ್ಜಿರಲಿ. ಸೊ ಚಪಾತಿಗೆ, ದೋಸೆಗಂತೂ ಚೆನ್ನಾಗಿರುತ್ತೆ. ಇದು ಕ್ಲೋಸ್ ಮಾಡಿ 1 ವಿಷಲ್ ತಗೊಳ್ಳಿ. ನೋಡಿ 1 ವಿಷಲ್ ಆಗಿದೆ, ಹೀಗಾಗಿರಬೇಕು. 1 ವಿಷಲ್ ಆಗಿದೆ, ಹೀಗಾಗಿರಬೇಕು. ಅದೇ ಕುಕ್ಕರಲ್ಲಿ ಮಾಡಿದ್ರು ಸಹ ಮತ್ತೆ ಇನ್ನೊಂದು ಸತಿ 1 ಕುದಿ ಕೊಡಿ. ಕುಕ್ಕರಲ್ಲಿ ಮಾಡಿರೋದಲ್ವ, ಮತ್ತೆ ಇನ್ನೊಂದು 2 ನಿಮಿಷ ಜಸ್ಟ್ ಇದೊಂದು ಸತಿ ಕುದ್ರೆ ಸಾಕು. ಇದು ಬಿಸಿ ಬಿಸಿ ದೋಸೆ, ಚಪಾತಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಇನ್ನೊಂದು ಚೂರು ನೀರು ಹಾಕಿದ್ರೆ ಮುದ್ದೆಗಂತೂ ಎಕ್ಸಲೆಂಟ್. ತುಪ್ಪ ಹಾಕೊತೀನಿ. ಮನೆ ಎಲ್ಲ ಘಮ ಘಮ ಅಂತ ನಾನ್ ವೆಜ್ ಸ್ಮೆಲ್ ಇದ್ದಂಗೆ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಸಿಂಪಲ್ ರೆಸಿಪಿ. ಪಡವಲಕಾಯಿ ಕೂಟ್ ರೆಡಿ ಟು ಸರ್ವ್. ತುಪ್ಪ ಹಾಕೊತೀನಿ, ಸೂಪರಾಗಿರುತ್ತೆ. ಚಪಾತಿ, ದೋಸೆ, ಆಮೇಲೆ ಬಿಸಿ ಬಿಸಿ ಮುದ್ದೆ ತುಪ್ಪ ಹಾಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಗೊತ್ತಾ. ನೋಡಿ ಮಧ್ಯೆ ಮಧ್ಯೆ ಕಡಲೆಬೇಳೆ ಸಿಗಬೇಕು, ಸಖತ್ತಾಗಿರುತ್ತೆ. ಟ್ರೈ ಮಾಡಿ.